ಹಲೋ, ಎಲ್ಲರಿಗೂ ವೆಲ್ಕಮ್. ಇವತ್ತು ನಮ್ಮ ಕಲ್ಪತರು ನಮ್ಮ ಮನೆ ಅಡುಗೆಗೆ ಸ್ವಾಗತ. ಇವತ್ತೊಂದು ರವೆ ಬಳಸಿ ಬಾಳೆಹಣ್ಣಲ್ಲಿ ರವೆ ಪಡ್ಡು ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ತುಂಬ ಚೆನ್ನಾಗಿರ್ತದೆ. ಬನ್ನಿ. ಒಂದು ಅರ್ಧ ಗಂಟೆ ಮುಂಚೆ ಒಂದು ಉದ್ದಿನಬೇಳೆ ಮೆಂತ್ಯ ನೆನೆಸಿ ಇಟ್ಟಿರೋದನ್ನು ತಗೊಂಡು ಈಗ ಅದನ್ನು ರುಬ್ಕೊಂಡು ಬರ್ತೀನಿ ನಾನೀಗ. ಇದನ್ನು ರುಬ್ಬಿಟ್ಟು ಇದಕ್ಕೆ ರವೆ, ಬಾಂಬೆ ರವೆ ಇರುತ್ತಲ್ಲ, ಅದನ್ನು ನಾವು ಹಾಕಿ ಕಲಸಿ ಇಟ್ಕೋಬೇಕು. ಬೆಳಿಗ್ಗೆ ತಕ್ಷಣವೇ ಮಾಡ್ಕೋಬೋದು, ಏನು ಹಿಂದಿನ ದಿವಸ ನೆನೆಸ್ಬೇಕು ಅಂತೇನಿಲ್ಲ. ಹಿಂಗೆ ರುಬ್ಕೊಂಡಿದ್ದೀನಿ. ಹಿಂಗೆ ಬಾಂಬೆ ರವೆ ಹಾಕ್ಬಿಟ್ಟು ಉದ್ದಿನಬೇಳೆ ರುಬ್ಬಿ ಉಪ್ಪು ಹಾಕಿ ಕಲಸಿ ಇಟ್ಬಿಡೋಣ. ಇದನ್ನು ರವೆ ಪಡ್ಡು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಮಿಕ್ಸ್ ಮಾಡಿ ಇಟ್ಬಿಡೋಣ. ಒಂದು ಅಷ್ಟರೊಳಗೆ ನಾವು ಬಾಳೆಹಣ್ಣನ್ನೆಲ್ಲ ಹೆಂಗೆ ರುಬ್ಕೊಂಡು ಬರೋಣ. ಈಗ 2 ಬಾಳೆಹಣ್ಣು ತೊಗೊಂಡಿದ್ದೀನಿ, ಪಚ್ಚ ಬಾಳೆಹಣ್ಣು 2 ಹಿಂಗೆ ತೊಗೊಂಡು ಚೆನ್ನಾಗಿರ್ತದೆ. ಇದು ಸಾಫ್ಟಾಗಿ ಆಗುತ್ತೆ. ಬೇರೆ ಬಾಳೆಹಣ್ಣು ಅಂದರೆ ಗಟ್ಟಿ ಆಗಿಬಿಡುತ್ತೆ. ಪಚ್ಚ ಬಾಳೆಹಣ್ಣು ಚೆನ್ನಾಗಿ ಬರ್ತದೆ. 2 ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ತೆಂಗಿನ ತುರಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ. ಅದಷ್ಟು ಹಾಕ್ಕೊಂಡು ರುಬ್ಕೊಂಬಿಡೋಣ. ಈಗ ಬಾಳೆಹಣ್ಣು, ತೆಂಗಿನಕಾಯಿ, ಏಲಕ್ಕಿ ಇದಿಷ್ಟು ಹಾಕಿ ರುಬ್ಕೊಂಬಿಡೋಣ ನಾವು ಇದನ್ನು. ನೋಡಿ, ಈ ಥರ ತುಂಬ ಚೆನ್ನಾಗಿರ್ತದೆ. ಸಿಹಿ ಖಾರ ಚಟ್ನಿ ಜೊತೆ ತಿನ್ನೋಕ್ಕೆ, ಮಳೆ ಇದು ಒಳ್ಳೆ ಚೆನ್ನಾಗಿರ್ತದೆ. ಇದೊಂಥರ ತಿನ್ನೋಕ್ಕೆ. ಹಿಂಗೆಲ್ಲ ನೋಡಿ, ರವೆ ಪಡ್ಡಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ರುಬ್ಬಿರೋದನ್ನು ಬಾಳೆಹಣ್ಣು ಎಲ್ಲ ರುಬ್ಬಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಮತ್ತೆ ಮಿಕ್ಸ್ ಮಾಡಿಡೋಣ. ಈಗ ನೋಡಿ, ಈ ಥರ ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡಿಡೋಣ. ನಾವು ನೆಕ್ಸ್ಟ್ ಈಗ ಇದಕ್ಕೆ ಬೆಲ್ಲ ಒಂದು 3-4 ಉಂಡೆ ತೊಗೊಂಡಿದ್ದೀನಿ. ಸ್ವೀಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಅದನ್ನು ಕರಗಿಸ್ಬಿಟ್ಟು ಹಿಂಗೆ ಸೋಸ್ಕೊಂಬಿಡೋಣ. ಅದರಲ್ಲಿ ಕಸ ಎಲ್ಲ ಇರುತ್ತಲ್ಲ, ಅದು ಹೋಗುತ್ತೆ. ಬೆಲ್ಲದ್ದು ಮಣ್ಣು ಗಿಣ್ಣು ಇದ್ದರೆ ಕಸ ಹೋಗುತ್ತೆ ಅಂತ ಸೋಸ್ಕೊಂಡಿರೋದು. ಈ ಥರ ಹಿಂಗೆ ಎಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡಿಬಿಡೋಣ. ಇವಾಗ ಚೆನ್ನಾಗಿ ಸ್ವಲ್ಪ ಗಟ್ಟಿಗೆ ಇರಬೇಕಿದು ರವೆದು ಪಡ್ಡೋದಕ್ಕೆ. ಮಿಕ್ಸರೆಲ್ಲ ಹಿಂಗೆ ಮಿಕ್ಸ್ ಆದಮೇಲೆ ನಾವು ಇಡ್ಲಿ ಹಿಟ್ಟನ್ನು ಅದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗಿರಬೇಕು ಅಷ್ಟೇ. ತೀರಾ ದೋಸೆ ಹಿಟ್ಟು ಅದಕ್ಕೂ ಇರಬಾರ್ದು, ಇಡ್ಲಿ ಹಿಟ್ಟು ಅದಕ್ಕೂ ಇರಬಾರ್ದು. ಆ ಥರ ಗಟ್ಟಿಗೆ ಇಟ್ಕೋಬೇಕು ನಾವು. ಆವಾಗ ಪಡ್ಡು ಚೆನ್ನಾಗಿ ಬೇಯುತ್ತೆ ಅವಾಗ. ಈಗ ಪಡ್ಡು ಹಂಚಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕ್ಕೊಂಡು ಹಿಂಗೆ ಒಲೆ ಮೇಲೆ ಇಟ್ಕೊಂಡು ಮಾಡೋದು ಹಿಂಗೆ ಹಾಕ್ತಾಯಿದ್ದೀನಿ. ಮಾಡೋದು ಯಾವ ಥರ ಅಂತ ಹಿಂಗೆಲ್ಲ ಅದಕ್ಕೂ ಹಾಕ್ಕೊಂಡ್ಬಿಡೋಣ. ಫುಲ್ಲು ಎಲ್ಲ ಒಂದೊಂದು ಸ್ವಲ್ಪ ಹಾಕ್ಕೊಂಡು ಎಲ್ಲ ಬೇಯಿಸ್ಕೊಂಬಿಡೋಣ. ಈಗ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ಇದು ನೋಡಿ, ಈ ಥರ ಹಾಕಿ ಪಡ್ಡು ಎಲ್ಲ ಹಾಕಿದ್ದೀನಿ. ಈಗ ಇದಕ್ಕೆ ಸುತ್ತ ಎಣ್ಣೆ ಹಾಕೋಣ. ಇವಾಗ ಎಣ್ಣೆ ಹಾಕ್ಬಿಟ್ಟು ಬೇಯಕ್ಕೆ ಬಿಡೋಣ. ಈಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಡೋಣ, ಒಂದು ತಟ್ಟೆ ಮುಚ್ಚಿಬಿಡೋಣ. ಈಗ ಇದಕ್ಕೆ ಎಲ್ಲ ಎಣ್ಣೆ ಎಲ್ಲ ಹಾಕಾದ್ಮೇಲೆ ಈಗ ತಟ್ಟೆ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬಿಟ್ಬಿಡೋಣ ಬೇಯೋದಕ್ಕೆ. ಹೀಗೆ ಮುಚ್ಚಿಬಿಡೋಣ. ನೆಕ್ಸ್ಟ್ ತೆಗೆದು ನೋಡೋಣ ಈಗ ಬೆಂದಿದೆಯಾ ಅಂತ. ಈಗ ಎಲ್ಲ ನಿಧಾನಕ್ಕೆ ಒಂದು 2 ಸ್ಪೂನ್ ಸಾಯ ತೊಗೊಂಡು ನಾವು ಬೇಕಾದ್ರೆ ಹಿಂಗೆ ತಿರುಗಿಸಿ ಹಾಕ್ಕೋಬೋದೆಲ್ಲ. ಹಿಂಗೆಲ್ಲ ತಿರುಗಿಸಿ ಹಾಕ್ಕೊಳ್ಬೇಕು. ಬೆಂದಿರೋದನ್ನೆಲ್ಲ ನೋಡಿ ತಿರುಗಿಸ್ಕೋಬೇಕಾಗತ್ತೆ. ಮಧ್ಯ ಇರೋದು ಬೇಗ ಬೆಂದ್ಬಿಡುತ್ತೆ. ಆದ್ದರಿಂದ ಫಸ್ಟ್ ಮಧ್ಯ ತೆಗಿಬೇಕಾಗತ್ತೆ, ಆಮೇಲೆ ನೆಕ್ಸ್ಟ್ ಸುತ್ತ ಇರೋದೆಲ್ಲ ತೆಗಿಬೇಕಾಗತ್ತೆ. ನೋಡಿ, ಹಿಂಗೆ ಎಲ್ಲ ತೆಗೆದು ಈ ಥರ ಬೇಯಿಸ್ಕೊಂಡ್ರೆ ಬಾಳೆಹಣ್ಣಿಂದು ರವೆ ಪಡ್ಡು ಚೆನ್ನಾಗಿ ಬೆಂದಿರ್ತೀವಾಗೆಲ್ಲ. ನೋಡಿ, ಹಿಂಗೆ ಎಲ್ಲ 2 ಕಡೆನೂ ಬೇಯಿಸ್ಕೊಂಬಿಡೋಣ. ಇವಾಗ ತಿರುಗಿಸಾಕಿ ಎಲ್ಲ ಒಂದೊಂದೇ ತಿರುಗಿಸಾಕೋಣ ಫುಲ್ಲು. ನೋಡಿ, ಈ ಥರ ತಿರುಗಿಸಾಕಿದ್ದೀನಿ. ನೆಕ್ಸ್ಟ್ ಮತ್ತೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಎಣ್ಣೆ ಹಾಕಿದಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ ಬಾಳೆಹಣ್ಣಿನ ರವೆ ಪಡ್ಡು. ನೋಡಿ, ಹೀಗೆಲ್ಲ ಎಣ್ಣೆ ಹಾಕಿ ಮತ್ತೆ ಬೇಯಿಸ್ಕೊಳ್ಳೋಣ. ಈ ಥರ ತುಂಬ ಕಷ್ಟ ಏನಿಲ್ಲ, ತುಂಬ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ನಾವು. ಇದನ್ನು ಚಟ್ನಿ ಜೊತೆ ಮತ್ತು ಸಾಂಬಾರು ಜೊತೆ ಚೆನ್ನಾಗಿರ್ತದೆ. ಹಾಗೇನೂ ತಿನ್ನೋಕ್ಕೆ ಚೆನ್ನಾಗಿರ್ತದೆ. ಇದು ಸಿಹಿ ಇರುತ್ತಲ್ವ, ಬಾಳೆಹಣ್ಣು ಬೆಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಸಿಹಿ ಇರೋದ್ರಿಂದ ಒಂಥರ ಚಟ್ನಿ ಇದ್ದರೆ ಇನ್ನೂ ಮಜಾ ಇರುತ್ತೆ, ಸಖತ್ ಮಜಾ ಇರುತ್ತೆ. ನೋಡಿ, ಈ ಥರ ಹಿಂಗೆಲ್ಲ ಪಡ್ಡು ಬೆಂದಿದೆ. ಈಗ ತೆಗ್ದಿಯೋಣ. ಈಗ ಎಲ್ಲ ಫುಲ್ಲು ಹಿಂಗೆಲ್ಲ ತೆಗ್ದು ಸರ್ವಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಇದೇ ಥರ ಎಲ್ಲ ಪಡ್ಡನ್ನು ಬೇಯಿಸ್ಕೊಂಬಿಟ್ರೆ ಆಯಿತು. ಈ ಥರ ಎಲ್ಲ ತೆಗ್ದು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ಚೆನ್ನಾಗಿರುತ್ತೆ. ಮಾತ್ರ ಮಾಡ್ಕೊಳ್ಳಿ ಒಂದ್ಸಲ, ಒಂದು ಟ್ರೈ ಮಾಡಿ. ಮಾಮೂಲಿ ಪಡ್ಡು ಮಾಡ್ತೀವಲ್ಲ, ಅದಕ್ಕೆ ಬದಲು ಬಾಳೆಹಣ್ಣು ಮನೇಲಿ ಇದ್ದಾಗ ಈ ಥರ ಬಳಸಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ರವೆ ಪಡ್ಡು ಚಟ್ನಿ ಸಾಂಬಾರು ಜೊತೆಗೆ ಸರ್ವ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೇನು ತಿನ್ಬೋದು. ನೋಡಿ, ರವೆ ಪಡ್ಡು
ಸೂಪರಾಗಿದೆ. ಖಂಡಿತ ಟ್ರೈ ಮಾಡಿ, ಹೇಳಿ ಯಾವ ಥರ ಇದೆ ಅಂತ ಖಂಡಿತ ಪ್ರಯತ್ನ ಮಾಡಿ. ಓಕೆ.